ನಮಸ್ತೆ, SRM ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಬಂದೇ ಬಿಡ್ತು. ಈ ಸರಿ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. 2000 4000 ಅಕೌಂಟ್ಗೆ ಬಂದೇ ಬಿಡ್ತು. ಹಾಗಾದ್ರೆ ಇದು ಏನು ಸಮಾಚಾರ? ಗೃಹ ಜ್ಯೋತಿ ಯೋಜನೆದು ಕೂಡ ಹಾಗಾದ್ರೆ ಮರು ಅರ್ಜಿ ಸಲ್ಲಿಸಲೇಬೇಕಾ? ಹಾಗಾದ್ರೆ ಕೊನೆ ದಿನಾಂಕ ಯಾವುದು? ಏನೇನು ಬೇಕು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಗೆ ಅಂತ ನೋಡ್ಕೊಂಡ್ ಬಂದ್ಬಿಡ ಬನ್ನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಲ್ರೆಡಿ 31ನೇ ಕಂತು ಆಲ್ರೆಡಿ ಎಲ್ಲರಿಗೂ ಕೂಡ ಅಕೌಂಟ್ಗೆ ಬಂದು ಸೇರಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಎರಡು ಕೂಡ ಒಂದೇ ಬರೆ ಈ ಸರಿ ರಿಲೀಸ್ ಮಾಡಿದ್ದಾರೆ ಅಮೌಂಟ್ ಅಂತ ಆಲ್ರೆಡಿ ಮೇಲ್ ಕೂಡ ಬಂದಿರ್ಬೋದು. ಯಾಕಪ್ಪ ಅಂತಂದರೆ ಕೆಲವೊಂದು ಜನಕ್ಕೆ 31ನೇ ಕಂತು ಬಂದಿರಲಿಲ್ಲ. ಈಗ 32ನೇ ಕಂತು ಕೂಡ ಮತ್ತೆ ರಿಲೀಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಮತ್ತೆ ಒಬ್ಬರಿಗೆ ಒಂದೊಂದು ರಿಲೀಸ್ ಮಾಡ್ಕೊತಾ ಇದ್ರೆ 31ನೇ ಕಂತವ್ರಿಗೆ ಮತ್ತೆ ಹಿಂದಕ್ಕೆ ಉಳಿದ್ಬಿಡ್ತಾರೆ. ಮತ್ತೆ ಲೆಕ್ಕಾಚಾರ ತಪ್ಪಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈಗ ಎಲ್ಲರಿಗೂ ಕೂಡ ಒಂದೇ ಬರೆ ರಿಲೀಸ್ ಮಾಡಿದ್ದಾರೆ ಅಮೌಂಟು. ಹಾಗೇನೆ ಇಲ್ಲಿ 31ನೇ ಕಂತು 32ನೇ ಕಂತು ಎರಡು ಕಂತು ಕೂಡ ಸೇರಿಬಿಟ್ಟು ಆಲ್ರೆಡಿ ಕೆಲವೊಂದು ಜಿಲ್ಲೆಗಳಿಗೆ ಜಮಾ ಆಗಿದ್ದಾವೆ 4000 ರೂಪಾಯಿ ಅಂತಲೇ ಹೇಳ್ಬೋದು. ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿಲ್ಲ, ಈ ಕಡೆ ಚಿತ್ರದುರ್ಗ ಇರ್ಬೋದು, ಈ ಕಡೆ ಇನ್ನು ಉಡುಪಿ ಆ ಕಡೆ ಎಲ್ಲ ಆಗ್ತವೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಎಲ್ಲರ ಕಡೆ ಕೂಡ ಒಂದೇ ಸರಿ ಆಗೋಕ್ಕಾಗಲ್ಲ ಅಲ್ವಾ? ಅದಕ್ಕೋಸ್ಕರ ಆ ಕಡೆ ಸೈಡ್ ಕೂಡ ಸ್ವಲ್ಪ ಸಮಯ ತಗೊಂಡ್ಬಿಟ್ಟು ಎಲ್ಲ ಕಡೆಯೂ ಕೂಡ ಜಮಾ ಆಗೇ ಆಗ್ತವೆ. ಈ ಸರಿ ಮಾತ್ರ 33ನೇ ಕಂತುವರೆಗೂ ಎಲ್ಲರದು ಕೂಡ ಬಾಕಿ ಉಳಿದಂಥ ಕಂತೆಲ್ಲ ದುಡ್ಡು ಹೋದ್ಮೇಲೆ ಎಲ್ಲರ ಕೈಗೂ ಸೇರಿದ ಮೇಲೇ ಮತ್ತು 33ನೇ ಕಂತನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಸರ್ಕಾರ ಆಲ್ರೆಡಿ ವರದಿ ನೀಡಿದೆ ಅಂತಲೇ ಹೇಳ್ಬೋದು. ಹಾಗೆ ನೀನು ಗೃಹಲಕ್ಷ್ಮಿ ಯೋಜನೆ ಅದಾಯ್ತಾ? ಜ್ಯೋತಿ ಇಲ್ಲಿ ಗೃಹ ಜ್ಯೋತಿ ಅಂತಲೇ ಬಂದಂಥ ಪ್ರಸಿದ್ಧ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆದಂಥ ಕಾಯ್ದೆ ಇದು. ಯಾಕಪ್ಪ ಅಂತಂದರೆ ಯಾರು ಕೂಡ ಕರೆಂಟ್ ಬಿಲ್ ಕಟ್ಟೋ ಥರ ಇರಲಿಲ್ಲ. ಎಲ್ಲರಿಗೂ ಕೂಡ 0 ಬಿಲ್ ಬರ್ತಾ ಇತ್ತು. ಆದರೆ ಈಗ ಮೊನ್ನೆ ಗೋರ್ಮೆಂಟ್ ಏನು ಹೇಳಿತು, ಮತ್ತೆ ಇಲ್ಲಿ ಸಿದ್ದರಾಮಯ್ಯ ಹೋದ್ಮೇಲೆ DK ಶಿವಕುಮಾರ್ ಅವರು ಬಂದಮೇಲೆ ಇಲ್ಲಿ ಏನಂತ ಬಂದಿತ್ತು, ಮತ್ತೆ ಅರ್ಜಿನ ಮರು ಸಲ್ಲಿಸಬೇಕು ನೀವು ಅಂತ ಹೇಳ್ಬಿಟ್ಟು ಈಗ ಅರ್ಜಿನ ಯಾರು ಸಲ್ಲಿಸಿಲ್ವಾ ಅವ್ರಿಗೆ 0 ಬರೋದೇ ಇಲ್ಲ. ಕರೆಂಟ್ ಬಿಲ್ಲು ಮಾಮೂಲಿ ಎಷ್ಟು ಬರ್ತಾ ಇತ್ತು ಮೊದಲಿಗೆ ನಿಮ್ಮದು ಆ ಥರ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈಗ ನೀವು ಅರ್ಜಿನ ಸಲ್ಲಿಸಲೇಬೇಕು ಖಂಡಿತವಾಗಿ. ಅದು ಮುಂಚೆ ಜುಲೈವರೆಗೂ ಇತ್ತು, ಈಗ ಆಗಸ್ಟ್ 30ರವರೆಗೂ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನೀವು ಇಲ್ಲಿ ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಹಾಗೆಯೇ ಇಲ್ಲಿ ಕರೆಂಟ್ ಬಿಲ್ ಆ 3 ಕೂಡ ತಗೊಂಡು ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಯಾವ ಜಿರಾಕ್ಸ್ ಶಾಪ್ ಆಗಿರ್ಬೋದು, ಯಾವೊಂದು ಶಾಪ್ಸ್ ಇರ್ತವೆ ಅಪ್ಲಿಕೇಶನ್ಸ್ ಹಾಕೋ ಶಾಪ್ಸ್, ಆ ಥರ ಶಾಪ್ಸಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಗೃಹ ಜ್ಯೋತಿದು. ಹಾಗಾದರೆ ಮಾತ್ರ ಅಪ್ಲಿಕೇಶನ್ ಹಾಕಿದರೆ ಮಾತ್ರ ನಿಮಗೆ 0 ಬರುತ್ತೆ. ಇಲ್ಲ ಅಂತಂದರೆ ನೆಕ್ಸ್ಟ್ ತಿಂಗಳಿಂದ ನಿಮಗೆ ಕರೆಂಟ್ ಬಿಲ್ ಬರುತ್ತೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಈಗ ನಾವು ಅನ್ಕೊತೀವಿ ನಮ್ದು ಹೆಂಗೋ ಲಾಸ್ಟ್ ಟೈಮ್ ಹಾಕಿದ್ವಲ್ಲ ಅಪ್ಲಿಕೇಶನ್ ಅದೇ ಸರಿ ಹೋಗುತ್ತೆ ಬಿಡು ಅಂತ. ಆದರೆ ಈಗ ಆ ಥರ ಇಲ್ಲ. ನಾವು ಏನು ಮಾಡಿದ್ರು ಕೂಡ ನೆಕ್ಸ್ಟ್ ಇನ್ನೊಂದು ಟೈಮ್ ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ. ಅಪ್ಲಿಕೇಶನಲ್ಲಿ OTP ಬರುತ್ತೆ. ಅದಕ್ಕೋಸ್ಕರ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಆದಂಥ ಮೊಬೈಲ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ OTPನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದೆಲ್ಲವೂ ಆದಮೇಲೆ ನಿಮಗೆ ನೆಕ್ಸ್ಟು 0 ಗೃಹ ಜ್ಯೋತಿನೂ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮ್ಗೆ ಯಾರ್ಯಾರ ಕಡೆ ಈಗ ಆಲ್ರೆಡಿ 0 ಬಂದಿದೆ, ಇಲ್ಲ ನಮಗೆ ಕರೆಂಟ್ ಬಿಲ್ ಬರ್ತಾ ಇದೆ, ಹಾಗೆಯೇ ಇನ್ನು ಯಾರ್ಯಾರ ಅಕೌಂಟ್ಗೆ ಇಲ್ಲಿ 4000 ಬಿದ್ದಿದೆ, ಇನ್ನು ಯಾವ ಊರಲ್ಲಿ ದುಡ್ಡು ಬಿದ್ದಿಲ್ಲ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಗೊತ್ತಾಗುತ್ತೆ ಯಾವ ಜಿಲ್ಲೆಗೆ ಬಿದ್ದಿದೆ, ಯಾವ ಜಿಲ್ಲೆಗೆ ಬಿದ್ದಿಲ್ಲ, ಯಾವ ಕಂತು ಬಿದ್ದಿದ್ದಾವೆ, ಯಾವ ಕಂತು ಬಿದ್ದಿಲ್ಲ. ಹಾಗೆಯೇ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.